ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 17/12/2025. ಇಲ್ಲಿ ಪಾಪ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಮನಸ ವಾಚ ಕರ್ಮಣ ಬಹಳ ಖುಷಿಯಲ್ಲಿರಬೇಕಾಗಿದೆ. ಎಲ್ಲರನ್ನು ಖುಷಿಪಡಿಸಬೇಕು, ಯಾರಿಗೂ ದುಃಖವನ್ನು ಕೊಡಬಾರದು. ಇಲ್ಲಿ ಬಾಬಾ ಏನು ಹೇಳಿದ್ರು, ದುಃಖನ ಕೊಡಬಾಡ್ರಿ ಅಂದರು. ಅಂದರೆ ನಮಗೆ ಖುಷಿ ಕಡಿಮೆ ಆಗೋದು ಯಾವಾಗ? ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟಾಗ. ಅದಕ್ಕೆ ಯಾರಿಗೂ ದುಃಖ ಕೊಡಬಾರ್ದು. ಸ್ನೇಹ, ಪ್ರೀತಿ, ಸುಖ ಕೊಡ್ತಾ ನಾವು ಹೇಗಿರಬೇಕು? ಬಾಬನ ಮಡ್ಲಲ್ಲಿ ಖುಷಿಯನ್ನು ಆಚರಿಸ್ತಾ ಇರಬೇಕು. ಪ್ರಶ್ನೆ: ಡಬಲ್ ಅಹಿಂಸಕರಾಗುವ ಮಕ್ಕಳು ಯಾವ ಗಮನವನ್ನು ಇಡಬೇಕು? ಉತ್ತರ: ಗಮನವನ್ನಿಡಿ ಯಾರಿಗಾದರೂ ದುಃಖವಾಗುವಂಥ ಮಾತು ಬಾಯಿಂದ ಬರಬಾರದು. ಏಕೆಂದರೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆಯಾಗಿದೆ. ನಾವು ದೇವತೆಗಳಾಗುವವರಿದ್ದೇವೆ. ಆದ್ದರಿಂದ ಚಲನೆಯು ಬಹಳ ರಾಯಲ್ ಆಗಿರಲಿ. ಆಹಾರ ಪಾನೀಯಗಳು ಬಹಳ ಉತ್ತಮ ಮಟ್ಟದ್ದು ಅಲ್ಲ, ಕನಿಷ್ಠ ಮಟ್ಟದ್ದು ಅಲ್ಲ, ಮಧ್ಯಮ ಸ್ಥಿತಿಯಲ್ಲಿರಲಿ. ಬಾಬಾ ಇಲ್ಲಿ ಏನು ಹೇಳಿದರು, ಈಗ ನಾವು ದೇವತೆಗಳಾಗೋರು ಅಂದರೆ ಎಂಥ ಸಂಸ್ಕಾರ ತುಂಬಬೇಕು? ದೈವಿ ಸಂಸ್ಕಾರ ತುಂಬಬೇಕು. ಆಮೇಲೆ ಮತ್ತೆ ಇನ್ನೇನು ಹೇಳಿದರು ಬಾಬಾ? ಆಹಾರ ಪಾನೀಯ, ಒಂದು ಶುದ್ಧ ಆಹಾರ ಪದಾರ್ಥಗಳನ್ನ ಸ್ವೀಕಾರ ಮಾಡಬೇಕು. ಬಟ್ ಇವಾಗ ನೋಡ್ತೀವಲ್ಲ, ರಾಯಲ್ ಆಗಿ ಆ ಪಾರ್ಟಿ ಈ ಪಾರ್ಟಿ, ಅದು ತಿನ್ನೋದು ಇದು ತಿನ್ನೋದ್ರ ಆಸಕ್ತಿ. ತಿನ್ನಬೇಕು, ಶುದ್ಧ ಪದಾರ್ಥಗಳೇ ತಿನ್ನಬೇಕು, ಯೋಗ್ಯವಾದದ್ದೇ ತಿನ್ನಬೇಕು. ಬಟ್ ಆಕರ್ಷಣೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋದು, ಆ ಆಕರ್ಷಣೆ, ಆ ಸಂಸ್ಕಾರ ಎಲ್ಲ ನಮ್ಮಲ್ಲಿ ಇರಬಾರ್ದು. ಕೇಳು ಮಟ್ಟದ್ದು ತಿನ್ನಬಾರ್ದ್ರಿ ಅಂತಾರೆ ಬಾಬಾ. ಗೀತೆ: ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆಯು ಪ್ರತಿನಿತ್ಯವೂ ಮೊಟ್ಟಮೊದಲಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ಅಟೆನ್ಷನ್ ಪ್ಲೀಸ್ ಎಂದು ಹೇಳುತ್ತಾರಲ್ಲವೇ? ಅಂದಾಗ ತಂದೆಯು ತಿಳಿಸುತ್ತಾರೆ, ಮೊದಲನೇದಾಗಿ ತಂದೆಯ ಕಡೆ ಗಮನ ಕೊಡಿ. ತಂದೆ ಎಷ್ಟು ಮಧುರವಾಗಿದ್ದಾರೆ. ಅವರಿಗೆ ಪ್ರೀತಿಯ ಸಾಗರ, ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಅಂದ ಮೇಲೆ ನೀವು ಪ್ರಿಯರಾಗಬೇಕು. ಮನಸ ವಾಚ ಕರ್ಮಣ ಪ್ರತಿಯೊಂದು ಮಾತಿನಲ್ಲಿಯೂ ನಿಮಗೆ ಖುಷಿ ಇರಬೇಕಾಗಿದೆ. ಅಂದರೆ ನಾವು ನೋಡ್ರಿ, ಮನಸ್ಸ ಆಶೀರ್ವಾದ ಕೊಟ್ಟಷ್ಟು ಅದನ್ನು ಅನುಭವ ಮಾಡಬೇಕು. ಹೋಗ್ತಾ ಇರ್ತೀವಿ ಹೊರಗಡೆ, ಈ ಎಲ್ಲ ಆತ್ಮಗಳಿಗೆ ಒಳ್ಳೆಯದಾಗಲಿ, ಎಲ್ಲ ಆತ್ಮಗಳಿಗೆ ಒಳ್ಳೆಯದಾಗಲಿ. ಅಲ್ಲಿ ನಾವು ಇನ್ನೊಬ್ರಿಗೆ ಸುಖ ಕೊಟ್ಟಷ್ಟು ನಮಗೆ ಸುಖ ಹೆಚ್ಚಾಗ್ತೈತೆ. ಯಾವ ಜನ್ಮ ಯಾರ್ಯಾರಿಗೆ ಏನೇನು ಸಂಕಲ್ಪ ಮಾಡಿವೋ ಏನೋ, ನೆಗೆಟಿವ್ ಸಂಕಲ್ಪ, ನಿಂದನೆ. ಆದರೆ ಈಗ ನಾವು ಆಶೀರ್ವಾದ ಮಾಡ್ದಂಗಲ್ಲ, ಅವೆಲ್ಲ ನಾವೇನು ತಪ್ಪು ಮಾಡಿವೋ ಅವೆಲ್ಲ ಕ್ಷಮೆ ಆಗ್ತವೆ. ಅದಕ್ಕೆ ಅಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾಗ ಯಾವ ಥರ ಖುಷಿ ಆಗ್ತೈತೋ ಅದರ ಅನುಭವ ಮಾಡಬೇಕು. ಆಮೇಲೆ ಏನು ಮಾತು, ಇನ್ನೊಬ್ಬರಿಗೆ ಪ್ರೀತಿ ಸುಖ ಕೊಡುವಂಥ ಮಾತುಗಳನ್ನೇ ಆಡಿದಾಗ ಅವರಿಂದ ಪ್ರೀತಿ ಸಿಗ್ತತೆ, ಸ್ನೇಹ ಸಿಗ್ತತೆ, ಎಷ್ಟು ಖುಷಿ ಇರ್ತತೆ. ಆಮೇಲೆ ಕರ್ಮಣ, ಇನ್ನೊಬ್ಬರಿಗೆ ಸುಖ ಕೊಡುವಂಥ ಕರ್ಮ, ಸುಖ ಕೊಟ್ಟಾಗ ಅವರಿಂದ ನಮಗೆ ಆಶೀರ್ವಾದ ಸಿಗ್ತತೆ. ಇವೆಲ್ಲ ಇದರಿಂದ ನೀವು ಖುಷಿಯನ್ನು ಆಚರಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಯಾರಿಗೂ ದುಃಖವನ್ನು ಕೊಡಬಾರದು. ತಂದೆಯು ಸಹ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ತಂದೆಯು ಬಂದಿರುವುದೇ ಸುಖಿಯನ್ನಾಗಿ ಮಾಡಲು. ಆದ್ದರಿಂದ ನೀವು ಸಹ ಯಾರಿಗೂ ಯಾವುದೇ ಪ್ರಕಾರದ ದುಃಖ ಕೊಡಬಾರದು. ಯಾವುದೇ ಅಂತಹ ಕರ್ಮ ಮಾಡಬಾರದು, ಮನಸ್ಸಿನಲ್ಲಿಯೂ ಬರಬಾರದು. ಆದರೆ ಆ ಸ್ಥಿತಿಯು ಅಂತಿಮದಲ್ಲಿ ಬರುವುದು. ಅಲ್ಲಿಯವರೆಗೆ ಕರ್ಮೇಂದ್ರಿಯಗಳಿಂದ ಯಾವುದಾದರೊಂದು ತಪ್ಪುಗಳಾಗುತ್ತವೆ. ತಮ್ಮನ್ನು ಆತ್ಮ ಎಂದು ತಿಳಿದು ಅನ್ಯರನ್ನು ಸಹೋದರ ಆತ್ಮನೆಂದು ನೋಡಿದಾಗ ಯಾರಿಗೂ ದುಃಖ ಕೊಡುವುದಿಲ್ಲ. ಇಲ್ಲಿ ಬಾಬಾ ಯಾಕೆ ಹೇಳಿದರು? ಈ ತಿಂಗಳಂತೂ ಫುಲ್ಲು ಬರೀ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಬಂದಾಗ ಆತ್ಮ ಅಂದ ತಕ್ಷಣವೇ ಅಲ್ಲಿ ಇಮರ್ಜ್ ಆಗೋದು ದೈವಿ ಗುಣಗಳು, ಶಾಂತಿ, ಆನಂದ, ಪ್ರೀತಿ, ಕರುಣೆ, ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳು. ಇನ್ನೊಬ್ಬರಿಗೆ ಸುಖ ಕೊಟ್ಟಿವಂದರೆ ದುಃಖ ಆದರೂ ನಿಮ್ಗೆ ಯಾಕೆ ಆಗ್ತೈತೆ ಅಂತಾರೆ ಬಾಬಾ. ಅದಕ್ಕೆ ಆತ್ಮ ಅಂತ ತಿಳ್ರಿ, ಬೇರೆಯವ್ರನ್ನ ಆತ್ಮ ಅಂತ ನೋಡ್ರಿ. ಬೇರೆಯವ್ರನ್ನ ಆತ್ಮ ಅಂತ ನೋಡೋದ್ರಿಂದ ಆತ್ಮ ಪವಿತ್ರ ಸ್ವರೂಪ. ಅಲ್ಲಿ ಅವ್ರ ದೇಹದಿಂದ ಮಾಡಿದ ಯಾವ ಕರ್ಮಗಳು ನಮಗೆ ವಿಚಾರಗಳು ನಮ್ಮಲ್ಲಿ
ಇದು ನೆಗೆಟಿವ್ ಶಕ್ತಿ ಕೊಡಲ್ಲ. ದೇಹದ ವಿಚಾರಗಳು ಬಂತಂದ್ರೆ ನೆಗೆಟಿವ್ ಶಕ್ತಿ ಬರ್ತದೆ. ಆತ್ಮ ಅಂದಾಗ ಅಲ್ಲಿ ಪಾಸಿಟಿವ್ ಶಕ್ತಿಯಿಂದ ಅಲ್ಲಿ ಏನಾಗುತ್ತದೆ, ಮತ್ತೆ ನಮಗೆ ಏನು ಆ ಏಕರಸದಿಂದ ಬಾಬಾ ನೆನಪಿನಲ್ಲಿರ್ತೀವಿ. ಅದಕ್ಕೆ ಆತ್ಮ ಅಂತ ತಿಳಿರಿ, ಆತ್ಮನ ನೋಡ್ರಿ ಅಂತಾರೆ ಬಾಬಾ. ಶರೀರವನ್ನೇ ನೋಡದಿದ್ದರೆ ದುಃಖವನ್ನು ಹೇಗೆ ಕೊಡುತ್ತೀರಿ? ಇದರಲ್ಲಿ ಗುಪ್ತ ಪರಿಶ್ರಮವಿದೆ. ಇದೆಲ್ಲವೂ ಬುದ್ಧಿಯ ಕೆಲಸವಾಗಿದೆ. ನೀವೀಗ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ. ಯಾವಾಗ ಪಾರಸ ಬುದ್ಧಿಯವರಾಗಿದ್ದೀರೋ ಆಗ ಬಹಳ ಸುಖವನ್ನು ನೋಡಿದಿರಿ. ನೀವೇ ಸುಖಧಾಮದ ಮಾಲೀಕರಾಗಿದ್ದೀರಲ್ಲವೇ? ಇದು ದುಃಖಧಾಮವಾಗಿದೆ. ಇದು ಬಹಳ ಸಹಜವಾದ ಮಾತಾಗಿದೆ. ಆ ಶಾಂತಿಧಾಮವು ನಮ್ಮ ಮಧುರ ಮನೆಯಾಗಿರುವುದು. ನಾವು ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ದುಃಖದ ಪಾತ್ರವನ್ನು ಸಹ ಬಹಳ ಸಮಯ ಅನುಭವಿಸಿದ್ದೇವೆ. ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಪರಸ್ಪರ ಸಹೋದರರೆಂದು ತಿಳಿಯಬೇಕಾಗಿದೆ. ಆತ್ಮವು ಆತ್ಮಕ್ಕೆ ದುಃಖ ಕೊಡಲು ಸಾಧ್ಯವಿಲ್ಲ. ತನ್ನನ್ನು ಆತ್ಮ ಎಂದು ತಿಳಿದು ಆತ್ಮನೊಂದಿಗೆ ಮಾತನಾಡುತ್ತಿದ್ದೇವೆ. ಆತ್ಮವೇ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ. ಇದು ಸಹ ಶಿವತಂದೆಯ ರಥವಲ್ಲವೇ? ಮಕ್ಕಳು ಹೇಳುತ್ತಾರೆ, ನಾವು ಶಿವತಂದೆಯ ರಥವನ್ನು ಶೃಂಗರಿಸುತ್ತೇವೆ, ಶಿವತಂದೆಯ ರಥಕ್ಕೆ ತಿನ್ನಿಸುತ್ತೇವೆ. ಆಗ ಶಿವತಂದೆಯೇ ನೆನಪೇ ಇರುತ್ತದೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಶರೀರ ಕೂಡ ಈಗ ಇದು ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇದೆ. ಆತ್ಮದ ಬುದ್ಧಿಯಲ್ಲಿ ಯಾರಿದ್ದಾರೆ? ಆತ್ಮನ ಬುದ್ಧಿಯನ್ನು ತಂದೆಯ ಹೃದಯ ಸಿಂಹಾಸನ. ಹೌದಾ? ಅಂದರೆ ಇದು ಕೂಡ ಬಾಬನ್, ನಮ್ಮ ದೇಹ ಕೂಡ ಬಾಬನ್ ರಥ ಆಯ್ತಲ್ಲ. ಅಂದರೆ ನಾವು ಏನು ಮಾಡಬೇಕು? ಸ್ನಾನ ಮಾಡುವಾಗ ಬಾಬನ್ ನೆನಪಿನಲ್ಲೇ ಇರಬೇಕು. ಅಂದರೆ ನಾನು ಈ ರಥಕ್ಕೆ ಶೃಂಗಾರ ಮಾಡ್ತಾ ಇದ್ದೀನಿ, ಇದು ತಂದೆಯ ರಥ. ಈ ಥರ ನಾವು ಸಂಕಲ್ಪಗಳನ್ನ ವಿಚಾರ ಮಾಡೋದ್ರಿಂದನೂ ಅದು ಯೋಗ ಆಯಿತು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಶಿವ ತಂದೆಯ ರಥಕ್ಕೆ ಶೃಂಗಾರ ಮಾಡುತ್ತಿದ್ದೇವೆ. ಆಗ ಶಿವ ತಂದೆಯ ನೆನಪೇ ಇರುತ್ತದೆ. ಅವರು ಕಲ್ಯಾಣಕಾರಿ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಪಂಚತತ್ವಗಳ ಕಲ್ಯಾಣವನ್ನೂ ಮಾಡುತ್ತೇನೆ. ಅಲ್ಲಿ ಯಾವುದೇ ವಸ್ತು ಎಂದೂ ತೊಂದರೆ ಕೊಡುವುದಿಲ್ಲ. ಇಲ್ಲಾದರೆ ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ಚಳಿ, ಹೇಗೇಗೋ ಬದಲಾಗುತ್ತಿರುತ್ತದೆ. ಅಂದರೆ ಇಲ್ಲಿ ಯಾಕೆ ತೊಂದರೆ ಕೊಡ್ತಾ ಇದ್ದಾವೆ ಪಂಚತತ್ವಗಳು? ನಮ್ಮ ಪಾಪದ ಶಕ್ತಿ ವೈಬ್ರೇಷನ್ ಹರಡೈತೆ, ಅದಕ್ಕೆ ದುಃಖ ಕೊಡ್ತಾ ಇದ್ದಾವೆ. ಸತ್ಯಯುಗದಲ್ಲಿ ಬಾಬನು ಮತ್ತು ನಾವು ಮಕ್ಕಳು ತಪಸ್ಸು ಮಾಡಿರ್ತೀವಲ್ಲ, ಈಗ ಎಲ್ಲ ದೈವಶಕ್ತಿನೇ ತುಂಬಿರೋದ್ರಿಂದ ಅಲ್ಲಿ ಪಂಚತತ್ವ, ಪ್ರಕೃತಿ, ಪ್ರಾಣಿ, ಪಕ್ಷಿ, ಆತ್ಮಗಳು ಎಲ್ಲವೂ ಸುಖನೇ ಕೊಡ್ತಾ ಇರ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ಸದಾ ವಸಂತ ಋತುವಿರುತ್ತದೆ, ದುಃಖದ ಹೆಸರಿರುವುದಿಲ್ಲ. ಅದು ಸ್ವರ್ಗವಾಗಿದೆ. ತಂದೆಯು ನಿಮ್ಮನ್ನು ಅಂತಹ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಸರ್ವಶ್ರೇಷ್ಠ ತಂದೆಯು ಸರ್ವಶ್ರೇಷ್ಠ ಶಿಕ್ಷಕನೂ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಅವರು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರಲ್ಲವೇ? ನೀವು ಈ ಲಕ್ಷ್ಮೀನಾರಾಯಣರಾಗಿದ್ದೀರಿ. ಇವೆಲ್ಲ ಮಾತುಗಳನ್ನು ಮರೆತು ಹೋಗಿದ್ದೀರಿ. ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಋಷಿ ಮುನಿ ಮೊದಲಾದವರೊಂದಿಗೆ ತಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಾ ಎಂದು ಕೇಳಿದಾಗ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ಅವರ ಬಳಿಯೇ ಜ್ಞಾನವಿರಲಿಲ್ಲವೆಂದಾಗ ಮತ್ತೆ ಇದು ಪರಂಪರೆಯಿಂದ ನಡೆದು ಬರಲು ಹೇಗೆ ಸಾಧ್ಯ? ಅಂದರೆ ಈ ಭಕ್ತರನ್ನು ಕೇಳಿದರೆ ಶಾಸ್ತ್ರಗಳು ಇವೆಲ್ಲ ಯಾವಾಗಲಿಂದ ನಡೆದು ಬಂದವು ಅಂತ ಕೇಳಿದರೆ ಏನಂತಾರೆ? ಪರಂಪರೆಯಿಂದ, ಅನಾದಿ ಕಾಲದಿಂದ ನಡೆದು ಬಂದವ ಅಂದ್ಬಿಡ್ತಾರೆ. ಅದು ಇಲ್ಲ. ಯಾವಾಗ ನಡೆದು ಬರ್ತವೆ? ದ್ವಾಪರ ಕಲಿಯುಗದಲ್ಲಿ ಮಾತ್ರ ಇವೆಲ್ಲ ಇರ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಜ್ಞಾನವನ್ನು ಈಗಲೇ ಕೊಡುತ್ತೇನೆ, ಇದರಿಂದ ನಿಮ್ಮ ಸದ್ಗತಿಯಾಗುತ್ತದೆ ಎಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇಲ್ಲ, ದುರ್ಗತಿಯಾಗುವುದೇ ಇಲ್ಲ. ಸತ್ಯುಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ. ಇಲ್ಲಿ ದುರ್ಗತಿ ಇದೆ, ಆದರೆ ನಾವು ದುರ್ಗತಿಯಲ್ಲಿದ್ದೇವೆಂದು ಯಾರಿಗೂ ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ? ಪಾಪ ಎಷ್ಟು ತುಂಬಿಬಿಟ್ಟತ್ತಂದರೆ ನಾವು ಪಾಪ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಕೂಡ ಆತ್ಮಗಳಲ್ಲಿ ಬರ್ತಾ ಇಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಗೆ ಮಾರ್ಗದರ್ಶಕ, ಮುಕ್ತಿದಾತ, ಅಂಬಿಕನೆಂದು ಗಾಯನ ಮಾಡಲಾಗುತ್ತದೆ. ವಿಷಯ ಸಾಗರದಿಂದ ಎಲ್ಲರ ದೋಣಿಗಳನ್ನು ಪಾರು ಮಾಡುತ್ತಾರೆ.
ಅದಕ್ಕೆ ಕ್ಷೀರಸಾಗರವೆಂದು ಹೇಳಲಾಗುತ್ತದೆ. ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗದ ಗಾಯನವಾಗಿದೆ. ದೊಡ್ಡ ದೊಡ್ಡ ಸರೋವರಗಳನ್ನು ಮಾಡಿ ಅದರಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನು ತೋರಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವೇ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡಿದ್ದೀರಿ. ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದೀರಿ ಮತ್ತು ಜಯವನ್ನು ಗಳಿಸಿದ್ದೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ. ಅದರ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ಅಂದ ಮೇಲೆ ಖುಷಿಯಿಂದ ಆಗಬೇಕಲ್ಲವೇ? ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿಯೇ ಇರಿ, ಆದರೆ ಕಮಲಪುಷ್ಪ ಸಮಾನ ಪವಿತ್ರರಾಗಿ. ಇಲ್ಲಿ ಫಸ್ಟು ಅದರಿಂದ ಏನು ಲಾಭ, ಪವಿತ್ರತಾ ಶಕ್ತಿಯಿಂದ ಏನು ಲಾಭ, ಎಷ್ಟು ಪಡಿತೀವಿ ಅಂದರೆ ತ್ಯಾಗ ಮಾಡೋದೆಷ್ಟು, ಪಡೆಯೋದೆಷ್ಟು, ಇದೆಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ ಬಂದರೆ ಅದನ್ನು ಪಡೆಯೋಕ್ಕಿನ್ನೂ ನಮಗೇನು ಆಸಕ್ತಿ ಹೆಚ್ಚಾಗ್ತೈತೆ. ಏನು ಅಂದರೆ ಈಗ ನೋಡ್ರಿ, ಶ್ರೀಲಂಕಾದಾಗೂ ಆಳ್ತಾ ಇದ್ದಾರೆ, ಮಿಲ್ಟ್ರಿ ಆಡಳಿತ ತಂದರು. ಚೀನಾದಾಗ ಆಳ್ತಾ ಇದ್ದಾರೆ, ಆದರೆ ಇಲ್ಲಿ ಫ್ರೀ ಹಾಕಿದ್ರು, ಕೊರೋನಾದ ಒಳ್ಳೆ ಇಂಜೆಕ್ಷನ್ ಹಾಕಿದ್ರು, ಕಂಟ್ರೋಲ್ ಆಯಿತು ಕೊರೋನಾ. ಆದರೆ ಅಲ್ಲಿ ದುಡ್ಡು ಇಸ್ಕೊಂಡು ಹಾಕಿದ್ರು, ಎಷ್ಟೊಂದು ಸಾವಿರಾರು ಲಕ್ಷಾಂತರ ಬಿದ್ದು ಆಮೇಲೆ ಕಂಟ್ರೋಲ್ ಆಯಿತು. ನಂತರ ಪಾಕಿಸ್ತಾನದಲ್ಲಿ ಆಳ್ತಾ ಇದ್ದಾರೆ, 1000 ರೂಪಾಯಿ kg ಗೋಧಿ ಹಿಟ್ಟಾಗುತ್ತೆ. ಆದರೆ ಇಲ್ಲಿ ಭಾರತದಲ್ಲಿ ಮೋದಿ ಆಳ್ತಾ ಇದ್ದಾನೆ. ಈಗ ಭಾರತವನ್ನು ಯಾವ ಸ್ಥಾನದಲ್ಲಿ ತಗೊಂಡೋಗಿದ್ದಾರೆ, ವಿಶ್ವದ ಗುರು ಅಂತ ಇದ್ದಾರೆ ಭಾರತನ. ಅಂದರೆ ಇವರು ಆಳ್ತಾ ಇದ್ದಾರೆ. ಅಂದರೆ ಇಷ್ಟು ಚೆನ್ನಾಗಿ ಆಳೋದಕ್ಕೆ ಕಾರಣ ಅವರ ಬ್ರಹ್ಮಚಾರಿ ಪವಿತ್ರತಾ ಶಕ್ತಿ. ಆ ಪವಿತ್ರತಾ ಶಕ್ತಿ ಇದ್ದಾಗ ಬುದ್ಧಿ ಪಾರಸ ಬುದ್ಧಿ ಆಗಿರ್ತತೆ. ಇನ್ನೊಬ್ಬರ ಸುಖದಲ್ಲೇ ತಮ್ಮ ಸುಖನ ಕಾಣ್ತಾ ಇರ್ತಾರೆ. ಈ ಥರ ಇವಾಗ ನೋಡ್ರಿ, ಪತಂಜಲಿ ಮುನಿ ಅವರು ಮದುವೆಯಾಗಿ 1-2 ಮಕ್ಕಳಾಗಿದ್ದರೆ ಆ ಎರಡು ಮಕ್ಕಳಿಗಾಗಿ ಅವ್ರ ಜೀವನ ಮುಗಿದೋಗ್ತಿತ್ತು. ಆದರೆ ಋಷಿ ಮುನಿಗಳು ಪವಿತ್ರತೆಯಿಂದ ತಪಸ್ಸು ಮಾಡಿ ನೋಡ್ರಿ, ಪತಂಜಲಿ ಮುನಿ ಆ ಯೋಗವನ್ನು ಇಡೀ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟರು. ಇವತ್ತು ಕೋಟಿ ಕೋಟಿ ಆತ್ಮಗಳು ಆರೋಗ್ಯನ ಪಡಿತಾ ಇದ್ದಾವೆ. ನೋಡ್ರಿ, ಇಂಥ ಮಹನೀಯರು ಇಂತಿಂಥ ಕೊಡುಗೆಯನ್ನು ಕೊಟ್ಟಿರೋದ್ರಿಂದ ನಾವೆಲ್ಲ ಇಷ್ಟು ಸುಖವಾಗಿದ್ದೀವಿ. ಹೌದಾ? ಅಂದರೆ ಪವಿತ್ರತಾ ಶಕ್ತಿ ಇದ್ದಾಗ ಎಲ್ಲರಿಗೆ ಸುಖ ಕೊಡ್ತೀವಿ, ನಾವು ಸುಖವಾಗಿರ್ತೀವಿ. ಇಂಥದ್ದನ್ನು ಪಡಿತೀವಿ ಅಂದಾಗ ಈ ಒಂದು ಜನ್ಮದಲ್ಲಿ ನಾವೇನು ಮಾಡಬೇಕು, ಇದ್ರ ಮೇಲೆ ಜಯ ಗಳಿಸ್ಬೇಕು. ಯಾಕೆ? ಕಾಮ ವಿಕಾರಕ್ಕೆ ಹೋದಾಗ ಆತ್ಮದ ಬುದ್ಧಿ ಕಲ್ಲಾಗಿಬಿಡ್ತತೆ. ಕಲ್ಲಾಗಿ ಪಾಪ ಪುಣ್ಯದ ಅರಿವಿನ ಶಕ್ತಿಯನ್ನು ಕಳ್ಕೊಂತತೆ. ಪಾಪ ಮಾಡ್ತಾ ಮತ್ತೆ ಏನಾಗ್ತೀವಿ, ದುಃಖಿ ಆತ್ಮಗಳಾಗ್ತಾ ಹೋಗ್ತೀವಿ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಮ ವಿಕಾರದ ಮೇಲೆ ಜಯ ಗಳಿಸ್ಬೇಕು, ಆಗ ನೀವು ಜಗಜ್ಜೀತರಾಗುವಿರಿ ಅಂತ ಹೇಳ್ತಾರೆ ಬಾಬಾ. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿಯೇ ಇರಿ, ಆದರೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ನೀವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ಆಮೇಲೆ ಅದೇಗೆ ಸಾಧ್ಯ, ಅದು ಕಷ್ಟ, ಇದು ಕಷ್ಟ, ಏನು ವಿಚಾರನೇ ಬೇಡ. ಭಾಳ ಇದು ಸಹಜ ರಾಜಯೋಗ ಅಂತ ಹೇಳಾರಂದ್ರೆ ಸಹಜನೇ ಇರ್ತದೆ. ಹೆಂಗೆ ನಾವು ಚೆನ್ನಾಗಿ ಬಾಬನ ನೆನಪು ಮಾಡಿವಂದರೆ ಅಲ್ಲಿ ಏನಾಗ್ತತೆ, ನಮ್ಮಲ್ಲಿರುವ ವಿಕಾರಗಳೆಲ್ಲ ಭಸ್ಮವಾಗಿ ಆತ್ಮದಲ್ಲಿ ಪವಿತ್ರತಾ ಶಕ್ತಿ ಬರ್ತಾ ಹೋಗ್ತತೆ. ನಾವೇನು ಕಾಡಿಗೆ ಹೋಗೋದು ಬೇಕಾಗಿಲ್ಲ, ಮನೆ ಮಠ ಬಿಡೋದು ಬೇಕಾಗಿಲ್ಲ. ಏಕರಸದಿಂದ ಆತ್ಮರೂಪದಿಂದ ಬಾಬನ ನೆನಪು ಮಾಡಿದರೆ ಸಾಕು. ಆದರೆ ಕೆಲವರಿಗೆ ವಿಘ್ನಗಳು ಬರ್ತಾ ಇರ್ತವೆ. ಅವನ್ನ ವಿಧಿವಿಧಾನಗಳು ಇದ್ದಾವೆ, ಅವನ್ನೆಲ್ಲ ಪಡೆಯೋಕ್ಕೆ. ಅಲ್ಲಿ ಅವರಿಗೆ ಶಾಂತಿ ತುಂಬೋದು, ನಮ್ಮ ದೈವಿ ಶಕ್ತಿಗಳನ್ನು ಅವರಿಗೆ ವೈಬ್ರೇಷನ್ ಹರಡಬೇಕು. ನಾವು ಬಾಬನ ನೆನಪಿನಲ್ಲಿ ಆಹಾರ ತಯಾರಿಸಿ ಅವರಿಗೆ ಭೋಜನವನ್ನು ಸ್ವೀಕಾರ ಮಾಡಿಸಿದಂತೆಲ್ಲ ಆ ದೈವ ಶಕ್ತಿಗಳು ಅವರಲ್ಲಿ ತುಂಬಿದಂತೆಲ್ಲ ಅವರು ಏನಾಗ್ತಾರೆ, ನಮಗೆ ಸಹಯೋಗ ಕೊಡೋಂಥವ್ರಾಗ್ತಾರೆ. ಅದಕ್ಕೆ ಶಾಂತಿಯ ಶಕ್ತಿ ತುಂಬೋದು, ಪವಿತ್ರತಾ ಶಕ್ತಿ ತುಂಬೋದು, ಶಕ್ತಿಯ ಕಿರಣ ತುಂಬೋದು, ನಮ್ಗೆ ಯಾರು ವಿಘ್ನ ಆಗ್ತಾರೋ ಅವ್ರಿಗೆ. ಈ ಥರ ನಾವೇನು ಮಾಡಬೇಕು, ಯುಕ್ತಿಯಿಂದ ನಾವು ತಂದೆಯಿಂದ ಎಲ್ಲದನ್ನು ಪಡಿಬೇಕೀಗ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ,
ನೀವೀಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ನಿಮಗೆ ಅರ್ಥವಾಗುತ್ತಿದೆ, ಇದು ಮುಳ್ಳುಗಳ ಕಾಡಾಗಿದೆ. ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಕೊಡುತ್ತಾರೆ, ಹೊಡೆಯುತ್ತಾರೆ. ಆದ್ದರಿಂದ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಹಿರಿಯರಿರಲಿ ಕಿರಿಯರಿರಲಿ, ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ನೀವು ವಾಣಿಯಿಂದ ದೂರ ಹೋಗುವುದಕ್ಕಾಗಿ ಓದುತ್ತೀರಿ. ಈಗ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ. ಅವರು ನಿಮ್ಮನ್ನೇ ವಾನಪ್ರಸ್ಥ ಸ್ಥಿತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ನೋಡ್ರಿ, ಇನ್ನೊಂದು ಪಾಯಿಂಟ್ ನಾವೇನು ಗಮನದಲ್ಲಿ ತಂದ್ಕೋಬೇಕು ಅಂದರೆ, ನಾವು ಏನೇ ಮಾಡಲಿ ಯೋಗ ಶಕ್ತಿಯಿಂದ ಎಲ್ಲದನ್ನ ಪಡಿಬೇಕು. ಒಂದು ಮಾತೆ ಏನು ಹೇಳಿದರು, ನಾವು ನಮ್ಮ ಪತಿ ಭಾಳ ವಿಘ್ನ ಆಗ್ತಾರೆ, ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಅಂದರೆ ಇವಾಗ ಅವರಿಗೆ ಪರಮಾತ್ಮ ಬಂದಿದ್ದಾನೆ ಅನ್ನೋ ಅನುಭವ ಇಲ್ಲ. ಅರ್ಥ ಆಯ್ತಾ? ನಾವು ಮತ್ತು ಬಾಬಾ ಯಾಕೆ ಪಾಲನೆ ಕೊಡ್ತಾ ಇದ್ದಾರೆ? ಇಡೀ ವಿಶ್ವನ ಪರಿವರ್ತನೆ ಮಾಡೋರು ನೀವು ಅಂದರೆ ನಿಮ್ಮ ಸದಸ್ಯರನ್ನ ಪರಿವರ್ತನೆ ಮಾಡೋ ಶಕ್ತಿ ಇಲ್ಲ ನಿಮಗೆ. ಯೋಗ ಶಕ್ತಿಯಿಂದ ಅವರಿಗೆ ಅನುಭವ ಮಾಡಿಸಿ ಸರಿ ಮಾಡ್ಕೋಬೇಕು. ಈ ಥರ ಅಲ್ಲಿ ಬೇರೆ ಆ ಮನೆ ಮಾಡಿದ್ವಿ ಅಂದರೆ ನಮ್ಮ ಸಂಬಂಧಿಕರೆಲ್ಲ ಇವಾಗ ನಾವು ಓಂ ಶಾಂತಿಗೆ ಹೋಗಿ ಬಂದಮೇಲೆ ಅಲ್ಲಿ ನಮ್ಮ ಸಂಸಾರ ಏನಾಗಬೇಕು, ಇನ್ನೂ ಸುಖಿ ಸಂಸಾರ ಆಗಬೇಕು. ಈ ಥರ ಆಗೋದಲ್ಲ. ಈ ಥರ ಆದರೆ ಆ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತತೆ, ತಂದೆಗೆ ಅಲ್ಲಿ ದುಃಖ ಆಗ್ತಿರ್ತತೆ ಅಂದರೆ ಆ ಮಕ್ಕಳು ಓಂ ಶಾಂತಿ ಬರೋಕ್ಕೆ ಸಾಧ್ಯನಾ? ಓಂ ಶಾಂತಿ ಅಂದರೆ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ ಸಂಬಂಧಿಕರು, ಮಕ್ಕಳು ಎಲ್ಲ. ನಾವು ವಿಧಿ ವಿಧಾನ ಯೋಗದಿಂದ ಎಲ್ಲದೂ ಪಡಿಬೇಕು. ಎಲ್ಲರೂ ಖುಷಿ ಒಪ್ಪಬೇಕು. ಈ ಥರ ಮಾಡೋದು. ಅದಕ್ಕೆ ಕೆಲವು ಮಂದಿ ಓಂ ಶಾಂತಿ ಅಂದರೆ ಭಯ ಬೀಳ್ತಾರೆ. ಇಂಥವನ್ನೆಲ್ಲ ನೋಡಿ ಈ ಥರ ಮಾಡಬೇಡ್ರಿ ದಯವಿಟ್ಟು. ನಾವು ಮನೆ ಬೇರೆ ಮಾಡಿ ಇರೋದ್ರಿಂದ ದೇಹದಿಂದ ದೂರ ಆಗ್ತೀವಾಗಲಿ, ಕರ್ಮದ ಲೆಕ್ಕಾಚಾರಗಳೇನು ನಮ್ಮ ಬೆನ್ನು ಬಿಡಲ್ಲ. ಎಷ್ಟೋ ಜನ್ಮ ಅವ್ರು ನಮಗೆ ಪಾಲನೆ ಕೊಟ್ಟಿರ್ತಾರೆ, ಅವ್ರ ಜೊತೆಗೆ ಲೆಕ್ಕಾಚಾರ ಇರ್ತತೆ. ಇವಾಗ ನಾವು ಲೆಕ್ಕಾಚಾರ ಚುಕ್ತ ಮಾಡೋದು ನಮ್ಮ ಕೆಲಸ. ಎಲ್ಲದೂ ವಿಧಿ ವಿಧಾನನ ಅರಿತು ಅನುಭವ ಇರೋರನ್ನ ಕೇಳಿ ಇಲ್ಲಿ ಪಡಿಬೇಕಾಗಲಿ. ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂದರೆ ಹೆಜ್ಜೆ ಇಟ್ಟಲ್ಲಿ ನಷ್ಟ ಇರ್ತತೆ. ಇನ್ನು ಡಿಸ್ಸರ್ವಿಸ್ ಆಗೋಂಥ ಕೆಲಸಗಳು ಆಗಬಾರ್ದು. ಎಲ್ಲದೂ ಯೋಗ ಶಕ್ತಿಯಿಂದ ನಾವು ಪಡಿಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಭಗವಾನ್ ವಾಚವಿದೆಯಲ್ಲವೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜಾದಿರಾಜರನ್ನಾಗಿ ಮಾಡುತ್ತೇನೆ. ಯಾರು ಪೂಜ್ಯ ರಾಜರಾಗಿದ್ದರೋ ಅವರೇ ನಂತರ ಪೂಜಾರಿ ರಾಜರಾಗುತ್ತಾರೆ. ಆದ್ದರಿಂದ ಮಕ್ಕಳೇ, ಚೆನ್ನಾಗಿ ಪುರುಷಾರ್ಥ ಮಾಡಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ಪೂಜ್ಯ ರಾಜರಾಗಿದ್ದರೋ ಅವರೇ ನಂತರ ಪೂಜಾರಿ ರಾಜರಾಗುತ್ತಾರೆ. ಆದ್ದರಿಂದ ಮಕ್ಕಳೇ, ಚೆನ್ನಾಗಿ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಬಲೆ ತಿನ್ನಿರಿ, ಕುಡಿಯಿರಿ. ಶ್ರೀನಾಥ ದ್ವಾರದಲ್ಲಿ ಹೋಗಿ ಅಲ್ಲಿ ಬಹಳಷ್ಟು ತುಪ್ಪದ ಪದಾರ್ಥಗಳನ್ನು ಕಾಣಬಹುದು. ತುಪ್ಪದ ಬಾವಿಗಳೇ ಮಾಡಲ್ಪಟ್ಟಿರುತ್ತವೆ. ಅದನ್ನು ಯಾರು ತಿನ್ನುತ್ತಾರೆ? ಪೂಜಾರಿಗಳು. ಶ್ರೀನಾಥ ಮತ್ತು ಜಗನ್ನಾಥ ಇಬ್ಬರಿಗೂ ಕಪ್ಪಾಗಿ ತೋರಿಸಿದ್ದಾರೆ. ಜಗನ್ನಾಥ ಮಂದಿರದಲ್ಲಿ ದೇವತೆಗಳ ಕೊಳಕು ಚಿತ್ರಗಳಿವೆ. ಅಲ್ಲಿ ಅನ್ನದ ಭೋಗವನ್ನು ತಯಾರಿಸುತ್ತಾರೆ. ಅದು ಬೆಂದ ನಂತರ ಪಾತ್ರೆಯಲ್ಲಿ 4 ಭಾಗಗಳಾಗಿ ಬಿಡುತ್ತಾರೆ. ಕೇವಲ ಅನ್ನದ ಭೋಗವನ್ನೇ ಇಡುತ್ತಾರೆ. ಏಕೆಂದರೆ ಈಗ ಬ್ರಹ್ಮ ಸಾಧಾರಣರಲ್ಲವೇ, ಒಂದು ಕಡೆ ಬಡವರು ಮತ್ತು ಇನ್ನೊಂದು ಕಡೆ ಸೌಕಾರನಾಗುತ್ತಾರೆ. ಈಗಂತೂ ನೋಡಿ ಎಷ್ಟು ಬಡವರಾಗಿದ್ದಾರೆ. ತಿನ್ನುವುದಕ್ಕೆ ಕುಡಿಯುವುದಕ್ಕೂ ಏನು ಸಿಗುವುದೇ ಇಲ್ಲ. ಸತ್ಯಯುಗದಲ್ಲಂತೂ ಎಲ್ಲವೂ ಇರುತ್ತದೆ. ಅಂದಾಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ, ಶಿವ ತಂದೆಯು ಬಹಳ ಮಧುರರಾಗಿದ್ದಾರೆ. ಅವರು ನಿರಾಕಾರನಾಗಿದ್ದಾರೆ. ಆತ್ಮವನ್ನೇ ಪ್ರೀತಿ ಮಾಡಲಾಗುತ್ತದೆ ಅಲ್ಲವೇ, ಆತ್ಮವನ್ನೇ ಕರೆಸುತ್ತಾರೆ. ಶರೀರವಂತೂ ಸುಟ್ಟು ಹೋಯಿತು. ಅವರ ಆತ್ಮವನ್ನು ಕರೆಸಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಇದರಿಂದ ಆತ್ಮಕ್ಕೆ ಅಂಧಕಾರವಾಗುತ್ತದೆ ಎಂಬುದು ಸಿದ್ಧವಾಗುತ್ತದೆ. ಆದರೆ ಆತ್ಮವೇ ಶರೀರರಹಿತವೆಂದ ಮೇಲೆ ಅಲ್ಲಿ ಅಂಧಕಾರದ ಮಾತೇ ಇರುವುದಿಲ್ಲ. ಅಂದ್ರೇನು? ಸಾಯತ್ಲೆ ದೀಪ ಇಡ್ತಾರೆ. ಯಾಕೆ? ಆ ಕತ್ಲಾಗಬಾರ್ದು ಅಂತ. ಆದರೆ ಬಾಬಾ ಏನಂತಾರೆ, ಶರೀರನೇ ಇಲ್ಲ ಅಂದರೆ ಕತ್ಲದ ಮಾತು ಇನ್ನೆಲ್ಲಿ ಬರ್ತತೆ ಅಂತಾರೆ.
ಅಲ್ಲಿ ಈ ಮಾತುಗಳಿರೋದಿಲ್ಲ ಸತ್ಯಯುಗದಲ್ಲಿ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಜ್ಞಾನವು ಬಹಳ ಮಧುರವಾಗಿದೆ. ಇದರಲ್ಲಿ ಕಣ್ಣುಗಳನ್ನು ತೆರೆದು ಕೇಳಬೇಕಾಗಿದೆ. ತಂದೆಯನ್ನಂತೂ ನೋಡುತ್ತಾರಲ್ಲವೇ, ಹಾಗೆಯೇ ನಿಮಗೆ ತಿಳಿದಿದೆ. ಶಿವತಂದೆ ಇಲ್ಲಿ ವಿರಾಜಮಾನವಾಗಿದ್ದಾರೆ ಅಂದಾಗ ಕಣ್ಣುಗಳನ್ನು ತೆರೆದು ಕುಳಿತುಕೊಳ್ಳಬೇಕಲ್ಲವೇ? ಬೇಹದ್ದಿನ ತಂದೆಯನ್ನು ನೋಡಬೇಕಲ್ಲವೇ? ಮೊದಲು ಮಕ್ಕಳು ತಂದೆಯನ್ನು ನೋಡುತ್ತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಪರಸ್ಪರ ಕುಳಿತಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಕಣ್ಣು ಮುಚ್ಚಿ ಹೊರಟು ಹೋಗುತ್ತಿದ್ದರು. ಬಹಳ ಚಮತ್ಕಾರವಾಗಿತ್ತು. ತಂದೆಯು ತಿಳಿಸುತ್ತಾರೆ, ಒಬ್ಬರು ಇನ್ನೊಬ್ಬರನ್ನು ನೋಡುತ್ತೀರಿ ಅಂದರೆ ನಾನು ನನ್ನ ಸಹೋದರನೊಂದಿಗೆ ಮಾತನಾಡುತ್ತೇನೆಂದು ತಿಳಿದುಕೊಳ್ಳಿ. ನೀವು ಬೇಹದ್ದಿನ ತಂದೆಯ ಸೂಚನೆಯನ್ನು ಪಾಲಿಸುವುದಿಲ್ಲವೇ? ನೀವು ಈ ಅಂತಿಮ ಜನ್ಮ ಪವಿತ್ರರಾಗುತ್ತೀರಿ ಎಂದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ತಂದೆಯು ಅನೇಕರಿಗೆ ತಿಳಿಸುತ್ತಾರೆ. ಕೆಲವರಂತೂ ಬಾಬಾ ನಾನು ಖಂಡಿತ ಪವಿತ್ರರಾಗುತ್ತೇವೆಂದು ಕೂಡಲೇ ಹೇಳುತ್ತಾರೆ. ಪವಿತ್ರವಾಗುವುದು ಒಳ್ಳೆಯದಲ್ಲವೇ? ಕುಮಾರಿಯು ಪವಿತ್ರವಾದಾಗ ಎಲ್ಲರೂ ಅವಳಿಗೆ ತಲೆಬಾಗುತ್ತಾರೆ. ಆದರೆ ವಿವಾಹವಾದರೆ ಅವಳೇ ಎಲ್ಲರ ಮುಂದೆ ತಲೆಬಾಗಬೇಕಾಗುತ್ತದೆ. ಪೂಜಾರಿ ಬಿಡುತ್ತಾಳೆ. ಆದ್ದರಿಂದ ಪವಿತ್ರತೆಯು ಒಳ್ಳೆಯದಲ್ಲವೇ? ಪವಿತ್ರತೆ ಇದ್ದಲ್ಲಿ ಸುಖ ಶಾಂತಿ ಇರುತ್ತದೆ. ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರವಾಗಿದೆ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ಪಾವನ ಪ್ರಪಂಚದಲ್ಲಿ ರಾವಣನಿರುವುದೇ ಇಲ್ಲ. ಅದು ರಾಮರಾಜ್ಯವಾಗಿದೆ. ಎಲ್ಲರೂ ಕ್ಷೀರಖಂಡದಲ್ಲಿರುತ್ತಾರೆ. ಅದು ಧರ್ಮದ ರಾಜ್ಯವಾಗಿರುತ್ತದೆ. ಮತ್ತೆ ರಾವಣನು ಎಲ್ಲಿಂದ ಬಂದನು? ರಾಮಾಯಣ ಇತ್ಯಾದಿಗಳನ್ನು ಎಷ್ಟು ಪ್ರೀತಿಯಿಂದ ಕುಳಿತು ಕೇಳುತ್ತಾರೆ, ಹೇಳುತ್ತಾರೆ. ಇದೆಲ್ಲವೂ ಭಕ್ತಿಯಾಗಿದೆ. ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೃತ್ಯ ಮಾಡತೊಡಗುತ್ತಾರೆ. ಸತ್ಯದ ದೋಣಿಯ ಗಾಯನವಿದೆ. ಸತ್ಯದ ದೋಣಿಯು ಅಲುಗಾಡುವುದು, ಆದರೆ ಮುಳುಗುವುದಿಲ್ಲ. ಬಾಬಾ ಏನಂತಾರೆ, ನನ್ನ ಮಡ್ಲಲ್ಲಿ ನೀವು ಅದಿರಂದರೆ ನಿಮ್ಮ ಬಾಳಿನ ದೋಣಿ ಅಲುಗಾಡ್ಬೋದು, ಬಟ್ ಮುಳುಗಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರೆ ಬಾಬಾ. ಮತ್ಯಾವುದೇ ಸತ್ಸಂಗದಲ್ಲಿ ಹೋಗಲು ಯಾರೂ ತಡೆಯುವುದಿಲ್ಲ, ಆದರೆ ಇಲ್ಲಿಗೆ ಬರಲು ಎಷ್ಟೊಂದು ತಡೆಯುತ್ತಾರೆ. ತಂದೆಯು ನಿಮಗೆ ಜ್ಞಾನವನ್ನು ಕೊಡುತ್ತಾರೆ. ನೀವು ಬಿಕೆಗಳಾಗುತ್ತೀರಿ. ಬ್ರಾಹ್ಮಣರಂತೂ ಅವಶ್ಯವಾಗಿ ಆಗಬೇಕಾಗಿದೆ. ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಅಂದ ಮೇಲೆ ನಾವು ಸಹ ಸ್ವರ್ಗದ ಮಾಲೀಕರಾಗಬೇಕು. ನಾವಿಲ್ಲಿ ನರಕದಲ್ಲಿ ಏಕೆ ಬಿದ್ದಿದ್ದೇವೆ ಈಗ ಅರ್ಥವಾಗುತ್ತದೆ. ಮೊದಲು ಸಹ ನಾವು ಸಹ ಪೂಜಾರಿಗಳಾಗಿದ್ದೆವು. ಈಗ ಮತ್ತೆ 21 ಜನ್ಮಗಳಿಗಾಗಿ ಪೂಜ್ಯರಾಗುತ್ತೇವೆ. 63 ಜನ್ಮಗಳು ಪೂಜಾರಿಗಳಾದೆವು. ಈಗ ಮತ್ತೆ ನಾವೇ ಪೂಜ್ಯ ಸ್ವರ್ಗದ ಮಾಲೀಕರಾಗುತ್ತೇವೆ. ಇದು ನರನಿಂದ ನಾರಾಯಣನಾಗುವ ಜ್ಞಾನವಾಗಿದೆ. ಭಗವಾನ್ ವಾಚ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಪತಿತ ರಾಜರು ಪಾವನ ರಾಜರಿಗೆ ವಂದಿಸುತ್ತಾರೆ. ಪ್ರತಿಯೊಬ್ಬ ಮಹಾರಾಜನ ಮಹಲುಗಳಲ್ಲಿ ಮಂದಿರವು ಖಂಡಿತ ಇರುತ್ತದೆ. ಅದರಲ್ಲಿಯೇ ರಾಧೆ, ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಇಲ್ಲವೇ ರಾಮ ಸೀತೆಯ ಮಂದಿರವಿರುತ್ತದೆ. ಇತ್ತೀಚೆಗಂತೂ ಗಣೇಶ, ಹನುಮಂತ ಮೊದಲಾದವರ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ. ನೀವೀಗ ತಿಳಿದುಕೊಂಡಿದ್ದೀರಿ. ನಾವೇ ರಾಜ್ಯಭಾರ ಮಾಡಿದೆವು, ನಂತರ ವಾಮ ಮಾರ್ಗದಲ್ಲಿ ಇಳಿದೆವು. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದು ನಿಮ್ಮದು ಅಂತಿಮ ಜನ್ಮವಾಗಿದೆ. ಮಧುರಾತಿ ಮಧುರ ಮಕ್ಕಳೇ, ಮೊದಲು ನೀವು ಸ್ವರ್ಗದಲ್ಲಿದ್ದಿರಿ, ನಂತರ ಇಳಿಯುತ್ತಾ ಈಗ ಬಹಳ ಕನಿಷ್ಠ ಮಟ್ಟದಲ್ಲಿದ್ದೀರಿ. ಮಕ್ಕಳು ಹೇಳುತ್ತೀರಿ, ನಾವು ಬಹಳ ಶ್ರೇಷ್ಠರಾಗಿದ್ದೆವು. ಈಗ ಪುನಃ ತಂದೆಯು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಏರಿಸುತ್ತಾರೆ. ಈಗ ನಾವು ಪ್ರತಿ 5000 ವರ್ಷಗಳ ನಂತರ ಓದುತ್ತಲೇ ಬರುತ್ತೇವೆ. ಇದಕ್ಕೆ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಇಡೀ ವಿಶ್ವದಲ್ಲಿ ನಿಮ್ಮ ರಾಜ್ಯವಿರುವುದು. ಗೀತೆಯಲ್ಲಿಯೂ ಇದೆಯಲ್ಲವೇ? ತಾವು ಇಂತಹ ರಾಜ್ಯವನ್ನು ಕೊಡುತ್ತೀರಿ, ಯಾವುದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈಗಂತೂ ಎಷ್ಟೊಂದು ಪೈಪೋಟಿ ಇದೆ. ನೀರಿಗಾಗಿ, ಜಮೀನಿಗಾಗಿ ಜಗಳವೇ ನಡೆಯುತ್ತಿರುತ್ತದೆ. ತಮ್ಮ ಪ್ರಾಂತ್ಯಗಳ ಸಂಭಾಲನೆ ಮಾಡುತ್ತಿರುತ್ತಾರೆ. ಮಾಡದಿದ್ದರೆ ಹುಡುಗರು ಕಲ್ಲು ಎಸೆಯತೊಡಗುವರು. ಈ ನವ ಯುವಕರು ಶಕ್ತಿವಂತರಾಗಿ ಭಾರತದ ರಕ್ಷಣೆ ಮಾಡುತ್ತಾರೆಂದು ಅವರು ತಿಳಿಯುತ್ತಾರೆ. ಆದರೆ ಯುವಕರು ಈಗ ತಮ್ಮ ಶಕ್ತಿಯನ್ನು ಈ ರೂಪದಲ್ಲಿ ತೋರಿಸುತ್ತಿರುತ್ತಾರೆ. ಪ್ರಪಂಚದ ಸ್ಥಿತಿ ನೋಡಿ ಹೇಗಿದೆ. ರಾವಣ ರಾಜ್ಯವಲ್ಲವೇ? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದು ಅಸುರಿ ಪ್ರಪಂಚವಾಗಿದೆ. ನೀವೀಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ. ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧವು ಹೇಗಾಗುವುದು? ನೀವಂತೂ ಡಬಲ್ ಅಹಿಂಸಕರಾಗುತ್ತೀರಿ. ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ.
ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವೆಂದು ತಂದೆಯು ತಿಳಿಸಿದ್ದಾರೆ. ಅನ್ಯರಿಗೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆಯಾಗಿದೆ. ನೀವು ದೇವತೆಗಳಾಗುತ್ತೀರಿ ಅಂದ ಮೇಲೆ ಪ್ರತಿ ಮಾತಿನಲ್ಲಿ ಘನತೆ ಇರಬೇಕು. ಆಹಾರ ಪಾನೀಯಗಳು ಬಹಳ ಉತ್ತಮ ಮಟ್ಟವೂ ಅಲ್ಲ, ಬಹಳ ಕನಿಷ್ಠ ಮಟ್ಟದ್ದೂ ಅಲ್ಲ, ಮಧ್ಯಮ ಸ್ಥಿತಿಯದಾಗಿರಲಿ, ಅರ್ಥಾತ್ ಏಕರಸವಾಗಿರಲಿ. ರಾಜರು ಬಹಳ ಕಡಿಮೆ ಮಾತನಾಡುತ್ತಾರೆ. ಪ್ರಜೆಗಳಿಗೂ ರಾಜರುಗಳಲ್ಲಿ ಬಹಳ ಪ್ರೀತಿ ಇರುತ್ತದೆ. ಇಲ್ಲಂತೂ ನೋಡಿ ಏನಾಗಿ ಬಿಟ್ಟಿದೆ, ಎಷ್ಟೊಂದು ಚಳುವಳಿಗಳಿವೆ. ತಂದೆಯು ತಿಳಿಸುತ್ತಾರೆ, ಯಾವಾಗ ಪ್ರಪಂಚದ ಸ್ಥಿತಿ ಈ ರೀತಿ ಆಗುವುದೋ ಆಗ ನಾನು ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುತ್ತೇನೆ. ಎಲ್ಲರೂ ಸೇರಿ ಒಂದಾಗಲೆಂದು ಸರ್ಕಾರವು ಬಯಸುತ್ತದೆ. ಭಲೆ ಎಲ್ಲರೂ ಸಹೋದರರಾಗಿದ್ದಾರೆ, ಆದರೆ ಇದಂತೂ ನೋಡಿ ಆಟವಲ್ಲವೇ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಯಾವುದರ ಚಿಂತೆಯನ್ನು ಮಾಡಬೇಡಿ. ಈಗ ದವಸ ಧಾನ್ಯಗಳ ತೊಂದರೆ ಇದೆ. ಸತ್ಯುಗದಲ್ಲಂತೂ ಇದೆಲ್ಲವೂ ಯಥೇಚ್ಛವಾಗಿರುವುದು. ಹಣವಿಲ್ಲದೆ ಎಷ್ಟು ಬೇಕೋ ಅಷ್ಟು ಸಿಗುತ್ತಿರುತ್ತದೆ. ಈಗ ಅಂತಹ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ಆರೋಗ್ಯವನ್ನು ಈ ರೀತಿ ಮಾಡಿಬಿಡುತ್ತೇವೆ, ಅಲ್ಲಿ ಎಂದು ಯಾರೂ ರೋಗಿಯಾಗುವುದೇ ಇಲ್ಲ. ಗ್ಯಾರಂಟಿ ಕೊಡುತ್ತೇನೆ. ನಾವು ಈ ದೇವತೆಗಳಂಥ ನಡವಳಿಕೆಯನ್ನಾಗಿ ಮಾಡುತ್ತೇವೆ. ಎಂತೆಂಥ ಮಂತ್ರಿಗಳೋ ಆ ರೀತಿಯಾಗಿ ಅವರಿಗೆ ತಿಳಿಸಿಕೊಡಿ. ಬಹಳ ಯುಕ್ತಿಯಿಂದ ತಿಳಿಸಿ. ಅವರ ಅಭಿಪ್ರಾಯದ ಪತ್ರದಲ್ಲಿ ಬಹಳ ಚೆನ್ನಾಗಿ ಬರೆಯುತ್ತಾರೆ, ಆದರೆ ಅವರು ತಿಳಿದುಕೊಳ್ಳಬೇಕಲ್ಲವೇ. ಅದಕ್ಕಾಗಿ ನಮಗೆ ಬಿಡುವಿಲ್ಲವೆಂದು ಹೇಳುತ್ತಾರೆ. ನೀವು ಹಿರಿಯರು ಈ ಮಾತನ್ನು ಧೈರ್ಯದಿಂದ ಹೇಳಿದಾಗ ಬಡವರ ಉನ್ನತಿಯೂ ಆಗುವುದು. ತಂದೆಯು ತಿಳಿಸುತ್ತಾರೆ, ಈಗ ತಲೆಯ ಮೇಲೆ ಮೃತ್ಯು ಕುಳಿತಿದೆ. ಇಂದು ನಾಳೆ ಎಂದು ಹೇಳುತ್ತಾ ಕಾಲವು ಕಬಳಿಸುವುದು. ಅಂದರೆ ಬಾಬಾ ಏನು ಹೇಳ್ತಾರೆ, ಸೇವೆಗೆ ಹೋಗೋಕೆ ನೆಪ ಹೇಳ್ತಿರ್ತಾರೆ. ಇನ್ನು ಬಂಧನದಿಂದ ಮುಕ್ತ ಆಗಲಿ, ಹೋಗ್ತೀವಿ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಆದರೆ ಸಮಯ ಹತ್ತಿರ ಬಂದುಬಿಟ್ಟಿದೆ, ಮೃತ್ಯು ತಲೆ ಮೇಲೆ ಕೂತಿದೆ ಅಂತಾರೆ ಬಾಬಾ. ತಂದೆಯೇ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ. ದಾದಾರವರಿಗೂ ಸಹ ಈ ಜ್ಞಾನವಿರಲಿಲ್ಲ. ನಿಮಗೆ ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿಯು ಸಿಗುತ್ತದೆ, ಅಲೌಕಿಕ ತಂದೆಯಿಂದ ಆಸ್ತಿಯು ಸಿಗುವುದಿಲ್ಲ. ಇವರು ಬ್ರಹ್ಮ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ. ಇವರಿಗೆ ಯಾವುದೇ ಆಸ್ತಿ ಇಲ್ಲ. ಬಾಬಾ ಏನು ಹೇಳ್ತಾರೆ, ಆದ್ದರಿಂದ ಪ್ರಜಾಪಿತ ಬ್ರಹ್ಮನನ್ನು ನೆನಪು ಮಾಡಬಾರದು. ನನ್ನಿಂದ ನಿಮಗೆ ಏನೂ ಸಿಗುವುದಿಲ್ಲ. ನಾನು ಸಹ ನಿಮ್ಮ ಹಾಗೆ ಓದುತ್ತೇನೆ. ಒಂದನೇದಾಗಿ ಲೌಕಿಕ ತಂದೆಯಿಂದ, ಇನ್ನೊಂದಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಪ್ರಜಾಪಿತ ಬ್ರಹ್ಮನು ಆಸ್ತಿಯನ್ನೇನು ಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ಇವು ಬ್ರಹ್ಮ ರಥವಲ್ಲವೇ, ರಥವನ್ನು ನೆನಪು ಮಾಡಬಾರದು. ಸರ್ವಶ್ರೇಷ್ಠ ಭಗವಂತನೆಂದು ಹೇಳಲಾಗುತ್ತದೆ. ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ, ಆತ್ಮವೇ ಎಲ್ಲವನ್ನು ಮಾಡುತ್ತದೆ ಅಲ್ಲವೇ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಹೇಗೆ ಸರ್ಪದ ಉದಾಹರಣೆ ಇದೆ. ಭ್ರಮರಿಗಳು ಸಹ ನೀವಾಗಿದ್ದೀರಿ. ಜ್ಞಾನದ ಬೂಬು ಮಾಡಿ. ಜ್ಞಾನವನ್ನು ತಿಳಿಸುತ್ತಾ ನೀವು ಯಾರನ್ನು ಬೇಕಾದರೂ ವಿಶ್ವದ ಮಾಲೀಕರನ್ನಾಗಿ ಮಾಡಬಲ್ಲಿರಿ. ಯಾವ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಇಂಥ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ. ಈಗ ತಂದೆಯು ಬಂದಿದ್ದಾರೆ ಅಂದ ಮೇಲೆ ಆಸ್ತಿಯನ್ನೇಕೆ ತೆಗೆದುಕೊಳ್ಳಬಾರದು. ನಮಗೆ ಬಿಡುವಿಲ್ಲವೆಂದು ಏಕೆ ಹೇಳುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳಂತೂ ಸೆಕೆಂಡಿನಲ್ಲೇ ಅರಿತುಕೊಳ್ಳುತ್ತಾರೆ. ತಂದೆಯು ತಿಳಿಸಿದ್ದಾರೆ, ಮನುಷ್ಯರು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಅಂದಾಗ ಲಕ್ಷ್ಮಿಯಿಂದ ಏನು ಸಿಗುತ್ತದೆ ಮತ್ತು ಜಗದಂಬೆಯಿಂದ ಏನು ಸಿಗುತ್ತದೆ. ಲಕ್ಷ್ಮಿಯಂತೂ ಸ್ವರ್ಗದ ದೇವಿಯಾಗಿದ್ದಾಳೆ, ಅವರಿಂದ ಹಣ ಬೇಡುತ್ತಾರೆ. ಜಗದಂಬೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ, ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ. ಶ್ರೀಮತದ ಮೂಲಕ ಎಲ್ಲ ಕಾಮನೆಗಳು ಈಡೇರುತ್ತವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪಾಗಬಾರದು. ಇದಕ್ಕಾಗಿ ನಾವು ಆತ್ಮ ಆಗಿದ್ದೇವೆ ಎಂಬ ಸ್ಮೃತಿಯನ್ನು ಪಕ್ಕಾ ಇಟ್ಟು ಮಾಡಿಕೊಳ್ಳಬೇಕಾಗಿದೆ. ಶರೀರವನ್ನು ನೋಡಬಾರದು, ಒಬ್ಬ ತಂದೆಯ ಕಡೆ ಗಮನವಿಡಬೇಕು. ಬಾಬಾ ಏನು ಹೇಳಿದರು, ತಪ್ಪು ಆಗಬಾರ್ದು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿರಬೇಕು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ದೈವಿ ಗುಣಗಳು ಇಮರ್ಜ್ ಆಗುವುದರಿಂದ ಅಲ್ಲಿ ಯಾವ ತಪ್ಪು ಆಗಲ್ಲ. ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ, ಆದ್ದರಿಂದ ವಾಣಿಯಿಂದ ದೂರ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ. ಪವಿತ್ರರು ಖಂಡಿತ ಆಗಬೇಕಾಗಿದೆ. ಬುದ್ಧಿಯಲ್ಲಿರಲಿ, ಸತ್ಯದ ದೋಣಿಯು ಅಲುಗಾಡುವುದೇ ಹೊರತು ಮುಳುಗುವುದಿಲ್ಲ. ಆದ್ದರಿಂದ ವಿಘ್ನಗಳಿಗೆ ಹೆದರಬಾರದು. ವರದಾನ. ಡ್ರಾಮಾದ ಜ್ಞಾನದಿಂದ ಅಚಲ ಸ್ಥಿತಿಯನ್ನು ಮಾಡಿಕೊಳ್ಳುವಂತಹ
ಪ್ರಕೃತಿ ಅಥವಾ ಮಾಯಾಜೀತ್ ಭವ. ವರದಾನದ ಸಾರ: ಪ್ರಕೃತಿ ಅಥವಾ ಮಾಯೆಯ ಮುಖಾಂತರ ಎಂಥದ್ದೇ ಪೇಪರ್ ಬರಲಿ, ಆದರೆ ಸ್ವಲ್ಪವೂ ಸಹ ಹಲ್ಚಲ್ ಆಗಬಾರದು. ಇದೇನು, ಇದೇಕೆ ಈ ಪ್ರಶ್ನೆ ಉತ್ಪನ್ನವಾದರೂ ಸ್ವಲ್ಪವಾದರೂ ಸಹ ಯಾವುದಾದರೂ ಸಮಸ್ಯೆ ಯುದ್ಧ ಮಾಡುವುದಾದರೆ ಫೇಲ್ ಆಗಿಬಿಡುವಿರಿ. ಆದ್ದರಿಂದ ಏನೇ ಆಗಲಿ ಆದರೆ ಒಳಗಿನಿಂದ ಈ ಧ್ವನಿ ಬರಲಿ: ವಾ ಮಧುರ ಡ್ರಾಮಾ ವಾ. ಹಾಯ್ ಏನಾಯಿತು, ಈ ಸಂಕಲ್ಪವು ಸಹ ಬರಬಾರದು. ಯಾಕೆ ಹಿಂಗಾಯಿತು, ಹಾಯ್ ಅಯ್ಯೋ ಅನ್ನೋ ಸಂಕಲ್ಪ ಬರಬಾರ್ದು ಅಂತಾರೆ ಬಾಬಾ. ಇಂಥ ಸ್ಥಿತಿ ಇರಲಿ. ಯಾವುದೇ ಎಂಥದ್ದೇ ಸಂಕಲ್ಪದಲ್ಲಿಯೂ ಸಹ ಹಲ್ಚಲ್ ಆಗಬಾರದು. ಸದಾ ಅಚಲ ಅಡೋಲ ಸ್ಥಿತಿ ಇರಲಿ. ಆಗ ಪ್ರಕೃತಿ ಜೀತ್ ಅಥವಾ ಮಾಯಾಜೀತ್ನ ವರದಾನವು ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಬಾಬಾ ಏನಂತಾರೆ, ಎಂಥ ಪರಿಸ್ಥಿತಿ ಇರಲಿ ವಾಗ್ ಡ್ರಾಮಾ ವಾಗ ಅನ್ನೋದೇ ಬರಬೇಕು ಬಾಯಿಂದ ಅಂತಾರೆ. ಇವಾಗ ಉದಾಹರಣೆ ನೋಡ್ರಿ, ವಿನಾಶ. ಬಾಬಾ ಏನಂತಾರೆ, ವಿನಾಶದ ಸಮಯದಲ್ಲಿ ಖುಷಿಯ ಅನುಭವ ಆ ಲೀಲೆಯಲ್ಲಿ ಖುಷಿಯ ಅನುಭವ ಮಾಡೋಂಥರಾಗ್ರಿ ಅಂತಾರೆ ಬಾಬಾ. ಅಂದ್ರೇನು, ಯಾವ ರೀತಿ ಖುಷಿ ಆಗ್ತೈತೆ ಅಂದರೆ, ಆತ್ಮಗಳೆಲ್ಲ ಮುಕ್ತಿ ಪಡಿತಾ ಇದ್ದಾವಲ್ಲ, ತ್ರಾಯ್ ಅಂತಿದ್ದು ಕಾಯಿಲೆ ಸಂಬಂಧಗಳಲ್ಲಿ ದುಃಖ, ಹೌದಾ, ಅದಕ್ಕೆ ಮುಕ್ತಿ ಪಡಿತಾವಲ್ಲ, ತಂದೆ ಮಡ್ಲಿಗೆ ಹೋಗಿ ಕುತ್ಕೊಂಡ್ಬಿಡ್ತಾವಲ್ಲ ಶಾಂತಿಯಲ್ಲಿ. ಇದು ಖುಷಿ ಪಡೋ ವಿಚಾರನ ದುಃಖ ಪಡೋ ವಿಚಾರನ, ಹೌದಾ. ಈ ಥರ ಡ್ರಾಮಾದ ಜ್ಞಾನ ತುಂಬ್ಕೊಂಡು ವಾಹ್ ಅನ್ನೋದು ಬರಬೇಕು ನಿಮ್ಮಲ್ಲಿ ಆ ಧ್ವನಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಖುಷಿಯ ಸಮಾಚಾರವನ್ನು ತಿಳಿಸಿ. ಖುಷಿ ತರಿಸುವಂಥದ್ದು ಇದೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಕರ್ತವ್ಯ ಆಗಿದೆ. ಅವ್ಯಕ್ತ ಸೂಚನೆ: ಮಹಾರಥಿಗಳ ಪುರುಷಾರ್ಥ ಈಗ ವಿಶೇಷ ಇದೇ ಅಭ್ಯಾಸದ್ದಾಗಿದೆ. ಈಗೀಗ ಕರ್ಮಯೋಗಿ, ಈಗೀಗ ಕರ್ಮಾತೀತ ಸ್ಟೇಜ್. ಹಳೆಯ ಪ್ರಪಂಚದಲ್ಲಿ, ಹಳೆಯ ಅಂತಿಮ ಶರೀರದಲ್ಲಿ ಯಾವುದೇ ಪ್ರಕಾರದ ವ್ಯಾಧಿ ತಮ್ಮ ಶ್ರೇಷ್ಠ ಸ್ಥಿತಿಯ ಏರುಪೇರಿನಲ್ಲಿ ತರಬೇಡಿ. ಬಾಬಾ ಏನಂತಾರೆ, ಕಾಯಿಲೆ ಎಷ್ಟು ದುಃಖ ನೋವಿದ್ರು ದೇಹದಲ್ಲಿ ಅದರಿಂದ ವಿಘ್ನ ಆಗಬಾರ್ದು ಅಂತಾರೆ. ಆಗಬಾರ್ದು ಅಂದರೆ ಏನು ಬರಬೇಕಲ್ಲಿ, ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ತೀವೋ ಅಷ್ಟಷ್ಟು ಆ ದೇಹದಲ್ಲಿ ನೋವಿದ್ರೆ ಅದು ಬುದ್ಧಿಗೆ ಅಂಟ್ಕೊಳ್ಳಲ್ಲ. ಈಗ ಅನೆಸ್ತೇಷಿಯಾ ಕೊಡ್ತಾ ಇರಲಿಲ್ಲ ಬ್ರಹ್ಮ ತಂದೆ ದಾದಿ ದೀದಿಯರು ಅವ್ರಿಗೆಲ್ಲ ಆಪರೇಷನ್ ಮಾಡುವಾಗ. ಯಾಕೆ, ಅಷ್ಟು ಆಳದ ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ಬಿಡ್ತಿದ್ರು. ಈ ಥರ ಬಾಬಾ ಏನು ಹೇಳ್ತಾ ಇದ್ದಾರೆ, ಏರುಪೇರಿನಲ್ಲಿ ಬರಬೇಡ್ರಿ ಅಂತಾರೆ. ಸ್ವಚಿಂತನ, ಜ್ಞಾನ ಚಿಂತನ, ಶುಭಚಿಂತಕರಾಗುವುದೇ ಚಿಂತನೆ ನಡೆಯಲಿ. ಆಗ ಹೇಳಲಾಗುತ್ತದೆ ಕರ್ಮಾತೀತ ಸ್ಟೇಜ್. ಒಳ್ಳೆಯದು. ಓಂ ಶಾಂತಿ.